ನಾನು ಆರ್ಮಿ ಒಳಗೆ ವರ್ಕ್ ಮಾಡ್ತಿದ್ದೀನಿ. ನಾನು ವರ್ಕ್ ಮಾಡೋಕ್ಕೆ 23 ವರ್ಷ ನಾನು ರಜೆಕಂತೆ ಬಂದಿದ್ದೀನಿ. ನಮ್ಮೂರು ರಘುವಂಟಿ ತಾಲೂಕು ನಳಗಾಂವ್ ಅಂತೇಳಿ. ಬಂದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಯಾಕೆ ಮಾಡಿದ್ದಾರೆ ಅಂದರೆ ಸರ್, ನಮ್ಮ ಊರ ದುರ್ಗಾದಿ ಜಾತ್ರೆ ನಡೆದಾಗ ಪ್ರಸಾದ ಕಳ್ತನ ಮಾಡಿ ಪ್ರಸಾದ ಕಳ್ಸಾದ್ಯದಾಗ ಬಿಟ್ಟದ ಮ್ಯಾಗಡಿ ಮಾಡೋ ಮುಂದೆ ನಾನು ತಡೆಗಟ್ಟಿದ್ದಕ್ಕೆ ಗ್ರೂಪ್ ಕಟ್ಕೊಂಡ್ಬಂದು ಅವನ ಮಗ ಮತ್ತು ನಾವು ಬಸವರಾಜ್ ಅಂತೇಳಿ ಅಟ್ಯಾಕ್ ಮಾಡಿ ಸರ್ ನಾನು ಹೊಡೆದು ಕೊಳ್ಳಲ್ಲಿದ್ದು ಬಂಗಾರ 2 ತಲೆದು ಮತ್ತು ಕೈಯಲ್ಲಿ ಬ್ರೆಸ್ಲೆಟ್ ಬಿತ್ತಲೆ ತುಂಬಿದ್ದಾರೆ. ಈಗ ಸರ ಕೇಳಂದ್ರೆ ಹೇಳ್ತಾನೆ, ನೀ ಯಾರು ಮಗುದು ಮಾಡ್ಕೊಂಡು ಹೇಳ್ತಾನೆ ರೀ. ನಾ ಕೇಸ್ ಕೊಟ್ಟರೆ ನನ್ನ ಕೇಸು ಡಿಲ್ಲ ಮಾಡೋದು ಮಾಡ್ತಾರೆ. ನಾ ಬರ್ಬಿಟ್ಟು ಕೇಸ್ ಬೇರೆ ಐತೆ ಅಂತ ಫ್ಯಾಮಿಲಿ ಮೇಡಮ್ ಕೇಸ್ ಹಾಕೋದು ಬೇರೆ ಆಗತ್ತೆ ರೀ. ನಾ ಕೇಳಂದ್ರೆ ಹೇಳ್ತಾರೆ ರೀ, ನೀ ಎಲ್ಲಿ ಹೋಗಿ ಹೋಗು ನನ್ನ ಕಡೆ ದೊಡ್ಡ ಗುಂಡಾಗಳು ಅದಾರ. ಮತ್ತು ನೋಡ್ತೀನಿ ನೀನು ಒಂದು ಹೇಳ್ತಾನು ಮತ್ತು ಪಾಣ ಕಡೆ ನೀನು ಕಡಿದು ಅಂತ ನಾನು ಧಮಕಿನೂ ಮಾಡಿದ್ದಾನೆ. ಹಿಂಗಾಗಿ ನನ್ನ ಹಿಂತೆಲ್ಲ ನನಗೆ ಹೋಗಿ ಕೇಸ್ ಮಾಡಿದ್ದಾರೆ. ಮಾಡಿದ ಹಿಂಗೆ ಮಾಡಿ ಎಷ್ಟು ಸಾವಿರ ನಮ್ಮ ಆರ್ಮಿದಿಂದ ನಮ್ಮ ಬೆಟ್ರಿ ಕಮಾಂಡರ್ ಮಾತಾಡಿದ್ದಾರೆ ಹೆಚ್ಚು ಜೋಡಿ. 5,000 ಮಾಡಿದ್ರು ಈ ಕೇಸಿನ ಡಿಲ್ ಆಗಿದೆ. ಇನ್ನು ಅವ್ರು ಹೊರಗಡೆ ಅಡ್ಡಾಡ್ತಾರೆ. ಮತ್ತು ಗುಂಡಗಳು ಕರ್ಕೊಂಡು ಇನ್ನೂ ಇಲ್ಲಿ ಅಡ್ಡಾಡ್ತಾರೆ ಡೈಲಿ ಸರ್. ಬಂದು ನಿನ್ನೆ ಪೊಲೀಸ್ ಕೇಸ್ ಮಾಡೋಕೆ ಹೋದಾಗ ಅಲ್ಲಿ 4 ಜನ ಗುಂಡಗಳು ಬಂದಾಗ ನಾ ಮಾಡಿದ್ದು ವಿಠಲ್ ಜೋಡಿ ಇವು ಗುಂಡಾಗಿ ಮಾಡಕತ್ತಾರೆ ಅಂತ ನಮಗೆ ಧಮಕಿ ಮಾಡಿರಿ. ಇನ್ನು ಕೊಟ್ಟು ಬಂದ ಮೇಲೆ ಸರ್ ನನ್ನ ಮ್ಯಾಗ ಮತ್ತೊಂದು FIR ಮಾಡಿದ್ದಾರೆ. ನನ್ನ ಮ್ಯಾಗ, ನನ್ನ ಹಿಂದಿ ಮ್ಯಾಗೆ, ನಮ್ಮ ಮನೆ ಮ್ಯಾಗ, ನಮ್ಮ ಹುಡುಗಿ ಮೇಲೆ. ಮತ್ತು ಹಿಂಗೆ ಮಾಡ್ರೆ ಸರ್ ಒಬ್ಬ ದೇಶವಿಗ ಮತ್ತೊಂದು ಇದಿಲ್ಲ ಅಂತಂದರೆ ಇನ್ನು ಆಮ್ ಆದ್ಮಿ ಹೆಂಗೆ ಮಾಡ್ತಾರೆ ಸರ್. ಹಿಂಗೆ ನಾನು ಮಾಧ್ಯಮಕ್ಕೆ ಬಂದಿನ ಮನೆ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ನಮ್ಗೆ ಏನಾರ ಒಂದು ಇದು ಮಾಡಿಸ್ಕೊಡ್ರಿ ಸರ್. ಇದನ್ನು ಯಾವ ವಿಷಯ ಸರ್, ಯಾವ ವಿಷಯ ನಿಮ್ಗೆ ಸರ್ ಅದು ದೇವ್ರ ಪ್ರಸಾದ ಹಚ್ಚು ಸರ್. ಅದು ಸಮಾಜ ಸರ್ ಎಲ್ಲ ಪ್ರಸಾದ ಅದೆಲ್ಲ ಪಟ್ಟಿ ಮಾಡಿರ್ತಾರೆ. ಪಟ್ಟಿ ಮಾಡೋ ಮುಂದೆ ಅವನು ಒಬ್ಬನೇ ಶುರು ಮಾಡಿ ಕಳ್ಸೋ ಮುಂದೆ ನಾನು ಹಿಡಿದೀನಿ ಸರ್. ಅವ್ನು ಹಿಡಿದು ನಾನು ಮಲ್ಲಪ್ಪ ನಾವು ಹೇಳಿ ಅವ್ನು ವಾರ್ನಿಂಗ್ ಮಾಡಿ ಸರ್ ಮಾಡಿದ್ರು ಹೇಳಿದರೆ ಅದನ್ನೇ ಕೇಳ್ತೀವಿ ಮಗನ ಕೇಳಿದೆ ಅಂತ. ಮತ್ತು ಸರ್ ನಮ್ಮ ಊರಾಗ ನಾವಲ್ಲ, ನಾವು ಕೇಳಲ್ಲ. ಅವ್ರು ಹೇಳ್ತಾರೆ ನಾವು ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಊರು ಅವ್ರದ್ದಾಯ್ತು ಸರ್. ಇದು ನಮ್ಮದಲ್ಲ. ನನ್ನ ದೇಶಕ್ಕೆ ಸೈನಿಕ ಅದ ಸರ್. ನನಗೆ ಊರು ಅಷ್ಟೇ, ನನ್ನ ದೇಶ ಅಷ್ಟೇ. ಹಿಂಗೆ ನನ್ನ ತೆರೆಗಿಟ್ಟಿದ್ದು ಇದನ್ನು ಮಾಡಿದೆ ಈಗ ಮತ್ತೆ ಬೆದರಿಕೆ ಸರ್. ಮತ್ತೆ ಬೆದರಿಕೆ ಐತ್ರಿ? ಹಾಂ ಸರ್, ಅವ್ನು ಹೇಳಿದಂದ್ರೆ ನನ್ನ ಹಿಂದಿ ಮುಂದೆ ನೀನು ದನ ಕಡೆ ಹೆಂಗೆ ಕೋಣ ಕಡ್ದಿಲ್ಲ ನೀನು ಕಡಿತ ಸರ್ ಅಂತ ನನಗೆ ಧಮಕಿ ಮಾಡಿದ್ದಾನೆ. ಮತ್ತು ಅವ್ನ ಕೂಡ ಏನೋ ದೊಡ್ಡ ಗುಂಡಾಗಳು ಅದಾರಂತಾರೆ. ಮತ್ತು ಸರ್ಕಾರ ನಮ್ಮ ಕೈಯಾಗಿದೆ ಸರ್. ಯಾರಾದ್ರೂ ನಮ್ಗೆ ಗೊತ್ತಿಲ್ಲ. ಮತ್ತು ಹೇಳ್ತಾರೆ ಊರು ಮಂದಿ ಕರ್ಕೊಂಡ್ಬರ್ತೀನಿ, ಊರು ಮಂದಿ ನನ್ನ ಕಡೆ ಇದ್ದಾರೆ ಸರ್. ನಾನು ಸಮಾಜ ಬಿಟ್ಟಿಲ್ಲ. ನನ್ನ ಸಮಾಧಾನಕ್ಕೆ ಎಲ್ಲರೂ ಅಷ್ಟೇ. ನನಗೆ ಮಾಡಿದ್ದಾರೆ ಇವರು 5 ಜನ. ಬಸವರಾಜ, ಅವನ ಮಕ್ಕಳು 3 ಜನ ಬಿಟ್ಟಾರ. ಫಸ್ಟ್ ಬಿಟ್ಟಾರ ಸರ್. ಸೆಕೆಂಡು ಸರ್ವನ್, ಅವನ ಮಗಾರಿ ಶ್ರವಣ್. ಮತ್ತು ಇನ್ನಾಬ್ರಿ ಕೃಷ್ಣ, ಮತ್ತು ಇನ್ನಾಬು ಕರ್ಣ ಸರ್. ನೀ ಕಂಪ್ಲೀಟ್ ಆಗಿ ಸರ್ ನಿನ್ನೆ FIR ಆಗಿದೆ. ನಾವು ಅವತ್ತು ರಾತ್ರಿ ಬಂದಾಗ ಕ್ರಿಕೆಟ್ ಹೋಗಿದ್ದಾರೆ ಪೊಲೀಸರು. ಆದರೂ ಅವ್ರ ಮ್ಯಾಗ ಏನೂ ಆ್ಯಕ್ಷನ್ ಇಲ್ಲ. ಯಾಕೆಂದ್ರೆ ಸರ್ ಅವ್ರಿಗೇನು ದೊಡ್ಡ ರಾಜಕೀಯ ಇದಿರ್ತದೆ ಏತೈತಿ. ಅವರು ನಮ್ಗೆ ಜಾಸ್ತಿ ಅಂದ್ರೆ ಸರ್ ಅಂಜಿಕೆ ಹೇಳ್ತಾರೆ ಅವರು ರಾಜಕೀಯದ. ನಮ್ಮ ಕೈಗೆ ರಾಜಕೀಯ ಸರ್. ಮತ್ತು ಸರ್ ಒಬ್ಬರು ರಾಜಕೀಯದ ಸರ್ ದಿನವರು ರೊಕ್ಕತ್ ಹೋಗ್ತಾರೆ ಹಿಂಗೆ. ಮತ್ತು ಕೇಳಾರ ಯಾವ ಸರ್ ಅವ್ರು. ಅದಕ್ಕೆ ನಾ ಮಾಧ್ಯಮ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಸರ್ ಸೈನಿಕ ನಾನಾ ಒಂದು ಕೈಯಿಂದ ಮಾಡಿದೆ ಅಂದರೆ ನೀವು ಯಾರು ಬಿಡ್ತೀರಾ ಸರ್? ನೀವು ನನ್ನ ಕ್ವಶನ್ ಹಾಕ್ತೀರಿ. ಒಬ್ಬ ಸೈನಿಕಾಗಿ ನೀವು ಇಲ್ಲಿ ಗುಂಡಾಗಿರಿ ಮಾಡಕ್ಕೆ ಅಂತ ಕೇಳ್ತೀರಿ. ನನ್ನ ಮ್ಯಾಗಿದ್ದು ನಾ ಕೇಳಕ್ಕೆ ಹೋದರೆ ನನಗೆ ಗತಿ ಮಾಡ್ತಾರೆ. ನನ್ನ ಮ್ಯಾಗ ಕೇಸ್ ಮಾಡಿದ್ದಾರೆ ಒಬ್ಬ ಸರ್. ನಾನು ನನ್ನ ಚೇಂಜ್ ಹೋಗಿತ್ತು, ನನ್ನ ಪ್ರೆಸಿಡೆಂಟ್ ಹೋಗಿದ್ದು, ನಾನು ಕೇಸ್ ಮಾಡಿದ್ದೀನಿ ಸರ್. ಅವ್ರು ಹೋಗಿತ್ತಂದ್ರೆ ಅವ್ರು ಅವತ್ತ ಮಾಡೋದಕ್ಕೆ ಬಂದು, ಯಾಕಂದ್ರೆ ನಾನು ಅಡ್ಮಿಟ್ ಇದ್ದೀನಿ ಸರ್. ನಾ ಹೋಗಿ ನಿನ್ನೆ ಮಾಡಿದ್ದೀನಿ FIR. ಅವ್ರು ಹೋಗಿದ್ದ ನಾ ಬೇಕಾದ್ರೆ ಸರ್ ಕೌಂಟರ್ ಕೇಸ್ ಮಾಡ್ತೀನಿ. ಆದ್ರೆ ನೀ ಕೇಸ್ ಬೇಕಾದ ಹಾಕು, ನಿನ್ನ ಕೇಸ್ ನಮ್ಮದು ಇಲ್ಲೇ ನಮ್ಗೆ ಗೊತ್ತು ಚಾಟಿ ತೊಗೊಂಡು ನಮ್ಮ ಕೈ ಬಿಡಿಸ್ನ ಧಮಕಿ ಆಗತ್ತೆ. ನಮ್ಗೆ ರಾಜಕೀಯ ಇದೈತಿ ನಮ್ಮ ಕಡೆ. ಎಷ್ಟು ಬೇಕಾದ್ರೆ ನೀ 5 ಮಂದಿ 10 ಮಂದಿ ಹಾಕು, ನಮ್ಗೆ ಗೊತ್ತೈತೆ ಹೆಂಗೆ ತೆಗೆದು ಅಂತ ಹೇಳ್ತಾರೆ ಸರ್. ಇಲ್ಲಿಂದ ಚೇಂಜ್ ಕಿತ್ಕೊಂಡ್ಬಂದು ಎಲ್ಲ ಮಾಡಿದ್ದಾರೆ. ಮತ್ತು ಕಣ್ಣಿಗೆ ಹಲ್ಲೆ ಮಾಡಿದರೆ ಪಟ್ಟಿಗೆ ಸರ್ ಎದೆಗೆ. ಇದು ನಂದಗಾಂವ್ ಸರ್, ರಘುವಂಟಿ ತಾಲೂಕು, ಇಲ್ಲಿ ಮಾಲಿಪುರ ಬಾಗಿಲು ಸರ್. ನಂದಗಾಂವ್ ತೆಗೆದು ಸರ್. ಓಕೆ.